ಒಂದು ಪಕ್ಷಿ ಗೂಡ ಕಟ್ಟಿತ್ತು. ಗೂಡದಾಗ ಅದು ಅದು ಗರುಡ, ಅದು ಆ ಗೂಡದಾಗ ತಂದೊಂದು ಮರಿ ಇಟ್ಟಿತ್ತು. ಇಲ್ಲ, ಮರಿ ಇದು ತತ್ತಿ ಹಾಕಿತ್ತು. ತತ್ತಿ ಅದು ಒಡೆದು ಮರಿ ಹೊರಗೆ ಬಂತು. ಅದು ಕೂತಿತ್ತು ತಾಯಿ ಅದರ ಮಗ್ಲ. ಅದು ಗರುಡ, ಸಾಮಾನ್ಯಲ್ಲ ಗರುಡ ಅಂದ್ರೆ ಅದರ ಲಕ್ಷ್ಯ ಕೆಳಗಲ್ಲ, ಮ್ಯಾಲೆ ಆಕಾಶ ಅದರದ್ದು ವಿಹಾರ ಸ್ಥಳ. ಆವಾಗ ಮರಿಗೆ ಹೇಳ್ತು, ನಾ ಹಾರ್ತೀನಿ ನೋಡು, ಹಾರು. ಮ್ಯಾಗ ಹಾರ್ತು, ಮತ್ತೆ ಕೆಳಗಿಳ್ದು ಬಂತು, ಮತ್ತೆ ಹಾರ್ತು, ಕೆಳಗಿಳ್ದು ಬಂತು, ಹಾರು ಅಂತು. ಅವಾಗ ಆ ಪಕ್ಷಿ ಹೇಳ್ತು, ಸಣ್ಣ ಮರಿ, ನಿನ್ನಂಗೆ ನನಗೆ ಹೆಂಗೆ ಆಗ್ತದೆ ಹಾರಾಕ? ನಾನು ಸಣ್ಣವ, ನನ್ನಲ್ಲಿ ಎಲ್ಲಿ ಶಕ್ತಿ ಅದ, ನೀ ಎಷ್ಟು ಅದ್ಭುತ ಹಾರ್ತೆ, ನನಗೆ ಹೆಂಗೆ ಆಗ್ತದೆ ಇದು? ಆವಾಗ ಗರುಡ ಹೇಳ್ತೋ, ನೀ ಹಾರು ಬೇಕಾದ್ರೆ ಬಿಡು, ಆಗುವುದಿಲ್ಲ ಬೇಡ. ಇದು ವೈಶಿಷ್ಟ್ಯ. ನಿನ್ನ ತಾಯಿ ಹಾರ್ತದಂದ್ರೆ ನಿನಗೂ ಹಾರಕ್ಕೆ ಬರ್ತದಂತ ಇದನ್ನು ತಲೆ ಹಾಕೋ ಮೊದಲ. ನಾನು ಹಾರ್ತೇನಲ್ಲ, ನಾನು ಹಾರ್ತೇನೆ, ನನ್ನ ಮಗು ನೀನು. ಒಂದು ತೆಗಿ, ಇಂದ ಹಾರಬೇಡ, ಹಿಂಗ ಇರು ಬೇಕಾರ, ಆದರೆ ಹಾರಕ್ಕಾಗೋದಿಲ್ಲ ಅಂತ ಅನ್ಬೇಡ. ಹೆಂಗೆ ಕಲಿಸ್ತದೆ ಗರುಡ. ಸುಮ್ಮನೆ ನೋಡ್ಕೋತಿರೋ, ನಿನಗೆ ಅನ್ನಿಸ್ತದೆ ಒಂದು ದಿವಸ ನಾನು ಏರ್ಬೇಕು ಮ್ಯಾಗ ಅಂತ ಅನ್ನಿಸ್ತದೆ. ಸುಮ್ಮನೆ ನೋಡ್ಕೋತಿರು, ನಾ ಹಾರ್ತೇನೆ ಇಳಿತೇನೆ, ಹಾರ್ತೇನೆ ಇಳಿತೇನೆ, ನೋಡ್ಕೋತಿರು. ಒಂದು ದಿವಸ ಹಾರು ಇಳಿತು, 2 ದಿವಸ ಹಾರು ಇಳಿತು, ಹಂಗೆ ಹಾರು ಇಳಿತಿತ್ತು. 8 ದಿವಸ ಆದ ಬಳಿಕ ಇದು ಪಕ್ಕ ಬಿಸ್ತು, ಮರ್ತ ಹೋಯಿತು. ನನಗೆ ಹಾರಕ್ಕೆ ಬರೋದಿಲ್ಲ ಅನ್ನೋದೇ ಮರ್ತು ಹೋಯಿತು. ಸುಮ್ಮನೆ ಅದು ಹಾರ್ತು, ಅದ್ರ ಕೂಡ ಇದು ಹಾರ್ತು, ಆಕಾಶದಾಗ ತೇಲ್ತತ್ತು. ಹಾಗೆ ಅದು ಮೊದಲು ಹಾಗೆ ಅನ್ನಿಸ್ತದೆ. ನಮ್ಮಲ್ಲೇನಿಲ್ಲ, ಇಲ್ಲ ಇಲ್ಲ ಅನ್ನಿಸ್ತದೆ, ಎಲ್ಲನೂ ಇರ್ತದೆ. ಆಗೋದಿಲ್ಲೇನು? ಭಾರತೀಯರು ಮ್ಯಾಥಮೆಟಿಷಿಯನ್ ಆಗೋದಿಲ್ಲ, ಭಾರತೀಯರು ಸೈಂಟಿಸ್ಟ್ ಆಗುವುದಿಲ್ಲ, ಭಾರತೀಯರು ಸಾಹಸ ಮಾಡೋದಿಲ್ಲ. ಭಗೀರಥ ಗಂಗಾ ನದಿಯನ್ನೇ ತಿರುವಿದ್ದ, ಹೌದಲ್ಲ ಹೇಳಿ? ಮೊದಲ ಗಂಗಾ ಇಲ್ಲಿ ಹರಿತಿರಲಿಲ್ಲ, ಬೇರೆ ಕಡೆ ಹರಿದು ಹೋಗ್ತಿತ್ತು. ಅದನ್ನು ಹಿಮಾಲಯ ಬೆಟ್ಟಕ್ಕೆ ಹೋಗಿ ಅದನ್ನು ಹಡ್ಡೆ ಅಡೆತಡೆ ಏನೇನು ಬರ್ತಾವ ಗುಡ್ಡಗಳನ್ನೆಲ್ಲ ಹಡ್ಡೆ ಅದನ್ನು ಭಾರತದ ಒಳಗೆ ತಂದು ಹರಸಕ್ಕೆ ಶುರು ಮಾಡಿದ. ಇನ್ನೂವರೆಗೆ ಗಂಗಾ ಹರಿತದೆ, ಸಾವಿರಾರು ವರ್ಷಗಳಿಂದ ಗಂಗಾ ಹರಿತದೆ. ನೀರೇ ನೀರ, ಅನ್ನವೇ ಅನ್ನ, ಎಂಥ ಸಮೃದ್ಧಿ ಒಬ್ಬ ಭಗೀರಥನ ಪ್ರಯತ್ನ ಅಂತ. ಅಲ್ಲಿಲ್ಲ, ಭಗೀರಥ ಪ್ರಯತ್ನ ಅಂತಾರೆ. ಭಗೀರಥನಿಗೆ ಎಲ್ಲರೂ ಹೇಳಿದರು, ಇದು ಬಹಳ ಕಷ್ಟದ. ಆವಾಗ ಭಗೀರಥ ಏನು ಹೇಳ್ದ? ಅದಕ್ಕೆ ನಾನು ಬೇಕಿದಕ್ಕೆ ಅಂತ. ನಿಮಗೆ ಕಷ್ಟದ, ನನಗಲ್ಲ. ಯಾವುದು ಕಷ್ಟ ಅದನ್ನೇ ಮಾಡಬೇಕಲ್ಲ ಮನುಷ್ಯ. ಅದನ್ನು ಮಾಡೋಕ್ಕೆ ನಾನು ಬಂದಿದ್ದೆ ಈ ಜಗತ್ತಿಗೆ. ಭಗೀರಥ ಉಳಿದ, ಕಷ್ಟದ ಅಂತ ಹೇಳಿದವರು ಹೋದರು ಅಷ್ಟೇ. ಏನು ಭಗೀರಥ ಕೆಲಸ ಮಾಡಿದ? ಅವನಿಗೆ ಎಷ್ಟಂತ ಬೆಲೆ ಕೊಡೋರು ಹೇಳಿ? ಸಾವಿರಾರು ವರ್ಷಗಳ ಕಾಲ ಅವ ಮಾಡಿದ ಸಂಶೋಧನೆಗೆ, ಕಷ್ಟಕ್ಕೆ, ಪ್ರಯತ್ನದಿಂದ ಇಡೀ ಭಾರತ ಸಮೃದ್ಧವಾಗಿತ್ತು. ಹೆಂಗೆ ಕೆಲಸ? ಮೊದಲು ಇದು ತೆಗೆದು ಹಾಕಬೇಕು. ಆತ್ಮ ಅವಹೇಳನ, ನನಗೇನಾಗ್ತದೆ? ಇದನ್ನು ವಯಸ್ಸು ಯಾವುದರೇ ಆಗಲಿ ಅದು ಪ್ರಶ್ನೆ ಇಲ್ಲ. ಮುದುಕರಾದರೆ ಏನಾಯಿತು? ಏಳಾಕರೆ ಆಗ್ತದಲ್ಲ, ಕುಂಡ್ರಾಕರೆ ಆಗ್ತದಲ್ಲ, ಅದನ್ನು ಆನಂದ ಪಡಬೇಕು. ನನಗೆ ಏಳಾಕ ಬರ್ತದೆ, ನನಗೆ ಕುಂಡ್ರಾಕ ಬರ್ತದೆ, ನನಗೆ 2 ಹೆಜ್ಜೆ ಹಾಕಾಕ ಬರ್ತದೆ, 2 ಪಾಯರಿ ಏರಾಕ ಬರ್ತದೆ, ಸಾಕು. ಇರೋ ತಕ ಮಸ್ತಾಗಿರೋದದ. ಸಪ್ಪಗಾಗಿ ಮುಖ ಬಾಡಿಸ್ಕೊಂಡು ಏನೂ ಇಲ್ಲದಂಗೆ, ದೇವ್ರು ಏನೂ ಕೊಡ್ಲಾರ್ದಂಗೆ
ಯಾಕರೆ ಹುಟ್ಟದೆ ಅಂತ ಅವನು ಅನ್ನೋದು, ಮತ್ತೊಬ್ಬರು ಅನ್ನೋದು, ಇವನು ಕೂಡ ನಮ್ಮನ್ನು ಯಾಕೆ ಹುಟ್ಟಿಸಿದೆ ಅಂತ ಅವ್ರು ಅನ್ನೋದು. ಹೀಗಾದರೆ ಹಂಗೆ ಮನ್ಯಾಗ ಎದ್ದು ಕೂಡಲೇ ತಾಯಿ ತಂದೆ ನಕ್ಕೋತಿದ್ರೆ ಮಕ್ಕಳು ನಕ್ಕೋತ ಹೇಳ್ತಾರೆ. ಇವರ ಕೆಟ್ಟ ಗಂಟು ಮುಖ ಹಾಕ್ಕೊಂಡು ಇವ್ರು ಎದ್ರು ಅಂದರೆ ಅವು ಮನೆ ಬಿಟ್ಟು ಹೊರಗೆ ಓಡ್ತಾವ. ಬೇಕು ಏನು ದೇವರು ಕೊಟ್ಟಿಲ್ಲ ಅಂತ ಭಾವಿಸಬಾರ್ದು. ಏನೂ ಇಲ್ಲದವರು ಸಾಮ್ರಾಜ್ಯ ಕಟ್ಟ್ಯಾರ. ಬಾಲಕರಿರುವಾಗ ಏನೇನೂ ಇಲ್ಲದವರು, ಹೊಟ್ಟೆಗೆ ಅನ್ನಿಲ್ಲದವರು, ಅಂಥವ್ರು ಸಾಮ್ರಾಜ್ಯ ಕಟ್ಟ್ಯಾರ. ಚಾನ್ಸೆ ಜಿರೋಮ್ ಅಂತ ಒಬ್ಬ ಹುಡುಗ, ನಿಮಗೆ ಗೊತ್ತಿರಬೇಕು, ಇವು ಗಡಿಯಾರದಾವಲ್ಲ ಈಗ ದೊಡ್ಡ ಗಡಿಯಾರಗಳು, ಚಾನ್ಸೆ ಜೆರೋಮ್ ಕಂಪನಿ ಅಂತ ಇಡೀ ಜಗತ್ತಿನಾಗ ಪ್ರಸಿದ್ಧ ಕಂಪನಿ ಆಗಿ ಹೋಯಿತು. ಅದನ್ನು ಸ್ಥಾಪಿಸಿದವ ಒಬ್ಬ ಹುಡುಗ. ಎಂಥ ಹುಡುಗ ಅಂದರೆ ಅತ್ಯಂತ ಬಡ ಹುಡುಗ. ಎಷ್ಟು ಬಡತನ ಇತ್ತು ಅನ್ನೋದು ಅವನ ಜೀವನ ಚರಿತ್ರೆ ಕೇಳಬೇಕು, ಬಹಳ ಆಶ್ಚರ್ಯ ಆಗತ್ತೆ. ಅವನ ತಾಯಿ ಅವನಿಗೆ ಹೊಟ್ಟೆಗೆ ಹಾಕ್ಲಾರ್ದಕ್ಕೆ ಆಕೆ ಕರೆದು ಹೇಳ್ತಾಳೆ, ನೋಡಪ್ಪ ನಿನ್ನ ಹೊಟ್ಟೆಗೆ ಹಾಕಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ, ಬಹಳ ದುಃಖ ಅನ್ನಿಸ್ತದೆ ನನಗೆ. ನಾನರೇ ಅರ್ಧ ಮರ್ಧ ತಿಂದು ಬದುಕ್ತಾ ಇದ್ದೇನೆ, ನೀನು ಪೂರ್ಣ ಉಣಬೇಕು ಅಂತ ನನಗೆ ಇಚ್ಛೆ ಅದ. ಹೋಗು, ಎಲ್ಲಾದರೂ ಹೋಗು, ಹೋಗಿ ನೀನು ಒಳ್ಳೆ ಜೀವನವನ್ನು ಕಟ್ಟಿಕೋ, ನೀನು ಬಹಳ ದೊಡ್ಡವನಾಗಬೇಕು ಅಂತ ಹೇಳಿ ಹರಿದ ಬಟ್ಟೆಯೊಳಗೆ ಅರ್ಧ ಬ್ರೆಡ್, ಒಣ ಬ್ರೆಡ್ ಅದರಾಗಿ ಇಟ್ಟು, ಇದು ನನ್ನ ಕೊನೆಯ ಕಾಣಿಕೆ ಅಂತ ಕೊಟ್ಲು. ಹುಡುಗನ ಮೈಯಾಗ ಬಟ್ಟೆ ಸರಿ ಇರಲಿಲ್ಲ, ಎಲ್ಲ ಹರಿದದ್ದು, ಕಾಲಲ್ಲಿ ಚಪ್ಪಲಿರಲಿಲ್ಲ. ಹರಿದ ಬಟ್ಟೆಯೊಳಗೆ ಅರ್ಧ ಬ್ರೆಡ್ ಕಟ್ಕೊಂಡು ಹುಡುಗ ಹೊರಗೆ ಬಿದ್ದ. ಇದು ಅವನ ಚರಿತ್ರೆ. ಆದರೆ ಅವನ ತಲೆಯೊಳಗೆ ಒಂದು, ನಮ್ಮ ತಾಯಿ ಹೇಳ್ಯಾಳ ನಾನು ಬಹಳ ದೊಡ್ಡವಾಗಬೇಕು. ಹೆಂಗೆ? ನಾನು ಬಹಳ ದೊಡ್ಡವನಾಗಬೇಕು. ಎಷ್ಟು ದೊಡ್ಡವನಾಗಬೇಕು ಅಂದರೆ ಸಾವಿರಾರು ಜನರಿಗೆ ಅನ್ನ ಹಾಕಬೇಕು, ಅಷ್ಟು ದೊಡ್ಡವನಾಗ. ತಾಯಿ ಹೇಳಿ ಕಳಿಸಿದ್ಲು. ಹುಡುಗನ ಮೈ ಮೇಲೆ ಸರಿಯಾದ ಬಟ್ಟೆ ಇಲ್ಲ, ಹೊಟ್ಟೆಗೆ ಅನ್ನಿಲ್ಲ, ಅರ್ಧ ಬ್ರೆಡ್ ಕೊಟ್ಟು ಎಲ್ಲರೇ ಹೋಗುವಂತ ಕಳಿಸಿಕೊಟ್ಟವಳು. ವ್ಯವಸ್ಥೆ ಮಾಡಿ ಎಲ್ಲ ಸುಮ್ಮನೆ ಹೋಗುವಂತ ಕಲಿಸಿಕೊಟ್ಟವಳು. ಆ ಹುಡುಗ ಹೊರಬಿದ್ದು ಹೊರಗೆ ಹೋಗುವಾಗ ಕಣ್ಣೀರ ಸುರಿಸ್ತಾ ಹೊರಗೆ ಬಂದ. ತಾಯಿ ಕಣ್ಣೀರ ಸುರಿಸ್ತಾ ಮನೆಯಾಗಿದ್ಲು. ಆದರೆ ಆಕೆ ಹೃದಯ ಹೇಳ್ತಿತ್ತು, ನನ್ನ ಮಗ ದೊಡ್ಡವಕ್ಕನ. ಇವ ಅಳ್ಕೋತ ಹೊಂಟಿದ್ದ, ಹೊಟ್ಟೆಗೆ ಅನ್ನಿಲ್ಲ, ಮೈಗೆ ಬಟ್ಟಿಲ್ಲ, ಮಾತಾಡ್ಸೋರು ಯಾರೂ ಇಲ್ಲ, ಜಗತ್ನ್ಯಾಗ ಅನಾಥ. ಇಂಥ ಹುಡುಗ ಬಹಳ ದೊಡ್ಡವನಾಗ್ತಾನಂತ ತಾಯಿ ಕಳಿಸಿಕೊಟ್ಟಾಳ. ಹುಡುಗನ ತಲೆಯಾಗ ಹೃದಯದಾಗ ಅದು ಹೊಕ್ತು, ನಾ ದೊಡ್ಡವಾಗ್ತೀನಿ ಅಂತ ನಮ್ಮ ತಾಯಿ ಹೇಳ್ತಾಳೆ. ತಾಯಿ ಸುಳ್ಳು ಹೇಳ್ತಾಳೇನು ಅಂದ. ಹೋಗಿ ಅಲ್ಲೇ ಇಲ್ಲೇ ಕೆಲಸ ಮಾಡ್ದ. ಎಲ್ಲೆಲ್ಲಿ? ಕಂಬಾರ ಮನ್ಯಾಗ 2 ದಿವಸ, ಬಡಿಯಾರ ಮನ್ಯಾಗ 2 ದಿವಸ. ಅವನ ಚರಿತ್ರೆ ಅದ್ಭುತ. ಹಿಂಗೆ ಮಾಡ್ಕೋತ ಒಂದು ಸಲ ಒಂದು ಗಡಿಯಾರ ತಯಾರು ಮಾಡ್ದ. ಅದು ತಾಮ್ರದ ಹಿತ್ತಾಳೆ ಬಳಸಿ ಗಡಿಯಾರ ತಯಾರು ಮಾಡಿದ. ಆವಾಗ ಶುರುವಾಯಿತು ಸಂಪತ್ತು ಹರಿದು ಬರಕ್ಕೆ ಶುರುವಾಯಿತು. ದೊಡ್ಡ ತೆಗೆದ ಸಾವಿರಾರು ಜನ ಸುಮ್ಮನೆ ಹಿಂಗೆ ಕೆಲಸ ಮಾಡ್ತಿದ್ರು. ಪ್ರತಿ ದಿವಸ ಅವ ಒಂದು ನೆನಪ ಮಾಡ್ಕೋತಿದ್ದ, ಇದೆಲ್ಲ ಸಂಪತ್ತ ನಮ್ಮ ತಾಯಿದು ಅಂತದ್ದು. ಎಷ್ಟು ಭಾವನೆ, ಎಂಥ ಭಾವನೆ! ಏನು ಆ ಮಾತು ಒಂದು ಹೇಳದೇ ಇದ್ದರೆ, ನನ್ನಲ್ಲಿ ಶಕ್ತಿ ಅದ ಅಂತ ಆಕೆ ಹೇಳದೇ ಇದ್ದರೆ ಆ ಶಕ್ತಿ ಇಷ್ಟು ವ್ಯಕ್ತ ಆಗ್ತಿರಲಿಲ್ಲ. ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲದ ಹುಡುಗ ಇಂದು ಸಾವಿರಾರು ಕುಟುಂಬಗಳಿಗೆ ರಕ್ಷಣೆ ಕೊಡ್ತಾನಂದ್ರೆ ಎಂಥ ಅದ್ಭುತ ಪವಾಡ ಇರಬೇಡ ಇದೆ ಹೇಳಿ. ಇದು ಪವಾಡಲ್ಲಿ ಹೆಂಗೆ ನಾನು ಇದೊಂದು ಹೂವು ಹೆಂಗೆ ತಗೊಂಡು ನಿಮಗೆ
ಇದು ಬ್ರೆಡ್ ಆಗಲಿ ಅಂತ ಹೇಳಿದ ಕೂಡಲೇ ಒಂದು ಅರ್ಧ ಬ್ರೆಡ್ ಆಗಿ ನಿಮ್ಮ ಕೈಗೆ ಬರ್ತತ್ತಂದ್ರೆ ಪವಾಡ ಅಂತೀರಲ್ಲ, ಇಲ್ಲೇನು? ಇಲ್ಲೊಬ್ಬ ಪವಾಡ ಮಾಡ್ಯಾನ, ತನಗ ಅನ್ನಿಲ್ಲದವ 1000 ಕುಟುಂಬಗಳಿಗೆ ಶ್ರೀಮಂತ ಮಾಡಿಬಿಟ್ಟ. ಎಂಥ ಸಾಮರ್ಥ್ಯ ಬೇಕು ಮನುಷ್ಯ. ಹಾಗ ಯೋಗ ಅಂದ್ರೆ ಹಂಗೆ, ಯೋಗ ಅಂದ್ರೆ ಸಾಮಾನ್ಯ ಅಲ್ಲ. ನಾನು ಅಶಕ್ತ ಅದೀನಿ ಅಂದ್ರೆ ಯೋಗ ಅಲ್ಲ, ನಾನು ಬಹಳ ಹಿಂಗದೀನಿ ಅಂದ್ರೆ ಯೋಗ ಅಲ್ಲ. ನಾನು ಎಲ್ಲ ಅದ, ದೇವರು ಎಲ್ಲ ಕೊಟ್ಟಾನ, ಬೇಡೋ ಪ್ರಶ್ನೆ ಇಲ್ಲ, ಮಾಡೋ ಪ್ರಶ್ನೆ ಅದ. ದೇವರು ಎಲ್ಲ ಕೊಟ್ಟಾನ, ಏನು ಕೊಟ್ಟಿಲ್ಲ? ಕೈ ಕೊಟ್ಟಿಲ್ಲೇನು? ಎಂಥ ಕೈಗಳು! ಕೈ ಬಳಸಲಾರದೆ ದೊಡ್ಡವರು ಯಾರಾಗ್ಯಾರ? ತಲೆ ಬಳಸಲಾರದೆ ದೊಡ್ಡವರು ಯಾರಾಗ್ಯಾರ? ಹೃದಯವನ್ನು ಬಳಸಲಾರದೆ ದೊಡ್ಡವರು ಯಾರಾಗ್ಯಾರ? ಹೃದಯ ಬಳಸಿದರೆ ಸಂತನಾಗ್ತಾನ, ತಲೆ ಬಳಸಿದರೆ ವಿಜ್ಞಾನಿ ಆಗ್ತಾನ, ಕೈ ಬಳಸಿದರೆ ಕರ್ಮಯೋಗಿ ಆಗ್ತಾನ. ಯೋಗಿ ಆಗೋದಕ್ಕೆ ಇರೋದು ಜೀವನ. ಅದಕ್ಕೆ ವಯಸ್ಸೆಷ್ಟಾಕಾಗೋಲ್ದ್ಯಾಕೆ? ತಲೆ ಬೆಳ್ಳಗಾಗಲಿ, ಕೂದಲು ಹೋಗಲಿ ವಿಚಾರ ಮಾಡಬಾರ್ದು. ಹೋದ್ರೆ ಹೋಗ್ತಾವ, ಇದ್ರೆ ಇರ್ತಾವ. ಬೆಳ್ಳಗಿದ್ರೇನು, ಕಪ್ಪಿದ್ರೇನು, ನಾ ಬದುಕಬೇಕು. ಜೀವೇಮ ಶರದಶತಂ ಪಶ್ಯೇಮ ಶರದಶತಂ ಪ್ರಬ್ರವಾಮ ಶರದಶತಂ ಅಧೀನಾಹ ಸ್ಯಾಮ ಶರದಶತಂ. ಇದು ವೇದ. ಅಲ್ಲಿ ಋಷಿ ಒಬ್ಬ ಹೇಳ್ತಾನ, ಪಶ್ಯೇಮ ಶರದಶತಂ ಪ್ರಬ್ರವಾಮ ಶರದಶತಂ. ಎಂಥ ಮಾತು ಹೇಳಿ! ಶೃಣುಯಾಮ ಶರದಶತಂ ಜೀವೇಮ ಶರದಶತಂ ಅಧೀನಾಹ ಸ್ಯಾಮ ಶರದಶತಂ. ಶತಂ ಶರದ್, ಶರದ್ 100 ವರ್ಷ, 100 ಶರತ್ ಋತುಗಳನ್ನು ನನ್ನ ಕಣ್ಣ ನೋಡಬೇಕು. 100 ಶರದ್ ಋತುಗಳನ್ನು ನನ್ನ ಕಿವಿ ಕೇಳಬೇಕು. ಅಷ್ಟು ಕಾಲ ನನ್ನ ಕಿವಿ ಕೇಳಬೇಕು. 100 ಶರದ್ ಋತುಗಳ ಕಾಲ ನನ್ನ ಕಾಲು ನಡೀತಾ ಇರಬೇಕು, ನನ್ನ ಕೈ ಹಿಡಿತಾ ಇರಬೇಕು, ನಾನು ಬದುಕ್ತಾ ಇರಬೇಕು. ಇಷ್ಟ ಹೇಳಿಬಿಡಲಿಲ್ಲ. ಅಧೀನಾಹ ಸ್ಯಾಮ ಶರದಶತಂ. ನಾನು ಯಾರ ಮ್ಯಾಗೂ ಅವಲಂಬಿಸಬಾರದು, ಹಂಗೆ ನಾನು ಬದುಕಬೇಕು. ದೀನಾಗಬಾರದು, ಕೈ ಒಡ್ಡಬಾರದು, ಹಂಗೆ ಬದುಕ್ತೇನೆ. ಇದು ಅವರ ಭಾಷೆ. ಹೆಂಗದ? ಇಂಥ ಭಾಷೆ ಕಲಿಸಿದವರು ಈ ಭಾರತೀಯರು. ಶರದಶತಂ ಸಾಮಾನ್ಯ ಬರೇ ಇದು ಬ್ಯಾಸಿಗೆ ಅಲ್ಲ, ಶರದ್ 100 ಶರದ್. ಶರದ್ ಅಂದ್ರೆ ತಮಗೆ ಗೊತ್ತಾಗ್ತದೆ. ಶರದ್ ಋತುವಿನೊಳಗೆ ಆರಾಮಿರ್ತದೆ, ಭೂಮಿ ಹಚ್ಚ ಹಸಿರು. ಆವಾಗ ಮಳೆ ಮುಗಿದಿರ್ತದೆ. ಅಕ್ಟೋಬರ್ ಮಧ್ಯ, ನವೆಂಬರ್ ಮಧ್ಯ ಮಳೆ ಮುಗಿದಿರ್ತದೆ. ಭೂಮಿ ಎಲ್ಲ ಹಚ್ಚ ಹಸಿರ, ನೀರ ಇರ್ತದೆ. ಎಲ್ಲ ಕಡೆ ಹೊಳೆಗಳು ತುಂಬಿ ಹರಿತಾ ಇರ್ತಾವ, ಸ್ವಚ್ಛ ನೀರ ಇರ್ತದೆ, ತಿಳಿಯಾದ ವಾತಾವರಣ ಇರ್ತದೆ. ಪಕ್ಷಿಗಳು ಅವು ಇವು ಬಹಳ ಮಸ್ತಾಗಿ ಬದುಕ್ತಾ ಇರ್ತಾವ, ಹಾಡ್ತಾ ಕುಣಿತಾ ಬದುಕ್ತಾ ಇರ್ತಾವ. ಇಂಥ ಕಾಲದಾಗ ಭೂಮಿ ಹಸಿರಾಗಿ ಸುಂದರ ದೃಶ್ಯ ನೋಡುವಂಥ ಕಾಲ ಅದು. ಇಂಥ ಶರದ್ ಋತುವಿನೊಳಗೆ 100 ವರ್ಷ, 100 ಶರದ್. ಹೇಗದ? ಎಂಥ ಭಾವನೆ ಹೇಳಿ. ನಮಗೆ ಶರದ್ ಋತು ಅಂದರೆ ಗೊತ್ತಾಗೋದು ಯಾವುದು ಶರದ್ ಅಂತೆ. ನಮಗೆ ಬರೀ ಗೊತ್ತಿರೋದು ಯಾವುದು ಅಂದ್ರೆ ಯಾವುದು? ಮೇ, ಸೂಟಿ ಮೇ. ಮತ್ತೊಂದು ಯಾವುದು? ಸಂಡೇ, ಅರ್ಧ ಸ್ಯಾಟರ್ಡೆ. ಎಷ್ಟು ಮಸ್ತ್! ಹಿಂಗಾದರೆ ಹೇಗಾಗ್ತದೆ? ನಾವು ಬದುಕೋದೇ ವಾರಕ್ಕೊಂದು ದಿವಸ, ಅದು ರವಿವಾರ ಒಂದು ದಿವಸ. ವರ್ಷದಾಗ ಒಂದಿಷ್ಟು ಕ್ಯಾಶುವಲ್ ಲೀವ್ಸ್ ಇಲ್ಲ, ಅವಕ್ಕೇನಂತೀರಿ? ಕ್ಯಾಶುವಲ್ ಲೀವ್ಸ್. ಆವಾಗ ಒಂದಿಷ್ಟಿಷ್ಟು, ಅದು ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅಷ್ಟು. ಹಿಂಗಾದರೆ ಹೇಗೆ? ಬದುಕಬೇಡವೇ? ಏನೇ ಆಗಲಿ ಮುಖದ ಮ್ಯಾಗ ಒಂದಿಷ್ಟು ಸ್ವಲ್ಪರೇ
ಪರಮಾತ್ಮ ಇಲ್ಲಿ ಕಳಿಸಿದ್ದಕ್ಕೆ ಅವ ಮುಖ ನೋಡ್ತಾನೆ ಬೆಳಿಗ್ಗೆ ಎದ್ದು, ಹೆಂಗದಾನ ನಾನು ಕಳಿಸ್ದವ ಅಂತ. ಇವ ಬಂಗಾರದ ಬೆಡ್ ಮ್ಯಾಗ ಮಲಗಿ ಹೇಳ್ತಾನೆ, ಒಂಥರ ಮುಖ ಮಾಡಿ ಹೇಳ್ತಾನೆ. ಅವ ದೇವ್ರಂತ, ನೀವು ಯಾಕರೆ ಕಳಿಸಿದೆ? ಬರೇ ಬೆಡ್ ತಯಾರು ಮಾಡಕ್ಕೆ ಬಂದ ನೀವು ಈ ಜಗತ್ತಿಗೆ. ಹೇಗಾಗ್ತದೆ? ಉಣಬೇಕು, ತಿನ್ನಬೇಕು, ಮಸ್ತಾಗಿರಬೇಕು. ವಿನೋಬಾ ಭಾವೆ ಅಂತಿರಲಿಲ್ಲ. ವಿನೋಬಾ ಭಾವೆ ಇದ್ರು. ಅವರಿನ್ನ ಸಾಲಿ ಕಲಿತಿದ್ರು. ಬಹಳ ದೊಡ್ಡವರು ವಿನೋಬಾ ಭಾವೆ, ನಿಮಗೆ ಗೊತ್ತಿರಬೇಕು. ಮಹಾತ್ಮ ಗಾಂಧಿಯ ಬಲಗೈ ಎಡಗೈಯಾಗಿ ನಿಂತಹ ಮಹಾ ವ್ಯಕ್ತಿ, ಬಹಳ ದೊಡ್ಡ ಸಂತ, ಬ್ರಹ್ಮಚಾರಿ. ಇಡೀ ದೇಶವನ್ನು ಅಷ್ಟು ಸಲ ಸುತ್ತಾಡಿದ ವಿನೋಬಾ ಭಾವೆ. ಆಧ್ಯಾತ್ಮ ಕ್ಷೇತ್ರದೊಳಗೆ ದೊಡ್ಡ ಕ್ರಾಂತಿಯನ್ನೇ ಮಾಡಿದ. ಆತ ಬರೆದ ಒಂದು ಗೀತಾಯಿ ಅಂತ ಬರೆದ. ಮಹಾರಾಷ್ಟ್ರದ ಮನೆಗಳಲ್ಲಿ ಇಂದು ಓದ್ತಾರೆ ಗೀತಾಯಿ ಅಂತ. ಒಂದಿಷ್ಟ ಗ್ರಂಥ ಗೀತಾಯಿ. ಸ್ಥಿತಪ್ರಜ್ಞಾ ಅಂತ ಬರೆದ. ಅದನ್ನು ಓದ್ತಾ ಇದ್ದರೆ ಸ್ಥಿತಪ್ರಜ್ಞನಾಗಬೇಕು ಮನುಷ್ಯ, ಹಂಗೆ ಬರೆದ ವಿನೋಬಾ ಭಾವೆ. ಇಂಥ ವಿನೋಬಾ ಭಾವೆ ಒಂದು ದಿವಸ ಸಣ್ಣವ ಸಾಲಿಗೆ ಹೋಗ್ತಾ ಇದ್ದ. ಆವಾಗ ಸ್ವಾತಂತ್ರ್ಯದ ಯುದ್ಧ ಶುರುವಾಗಿತ್ತು. ಆವಾಗ ಭಾಳ ಜೋರಾಗಿತ್ತು. ಟಿಳಕರು ಅವರೆಲ್ಲ ಆಗಿದ್ದರು. ಆ ಬಳಿಕ ಬಂದು ಆವಾಗ ಈತ ವಿನೋಬಾ ಭಾವೆ ಸ್ವಾತಂತ್ರ್ಯದ ಮಾತುಗಳನ್ನು ಆಡ್ತಿದ್ದ ತಮ್ಮ ತಾಯಿ ಹತ್ತಿರ. ಹುಡುಗ ಒಂದು ದಿವಸ ತಾಯಿ ಊಟಕ್ಕೆ ನೀಡಿದ್ಲು. ಗೊತ್ತದ ಚರಿತ್ರೆ, ಬಹಳ ಪ್ರಸಿದ್ಧ ಇದು. ಊಟಕ್ಕೆ ನೀಡಿದ್ಲು. ಅದು ಹಬ್ಬದ ದಿವಸ ಬಹಳ ಚಲೋ ಮಾಡಿದ್ಲು. ಮಾಡಿ ಇವ ದಿವಸ ಉಣ್ಣಷ್ಟು ಉಂಡ. ಅದರ ಮ್ಯಾಗ ಒಂದು ಗಿರದ ಚಪಾತಿ ಹಾಕಿದ್ಲು. ಅವ ನನಗೆ ಆಗೋದಿಲ್ಲ ಅಂದ, ಇದು ತಿನ್ನೋಕ್ಕಾಗೋದಿಲ್ಲ ಅಂದ. ಆವಾಗ ತಾಯಿ ಹೇಳ್ತಾಳೆ, ಏನು ಅಂದ. ಗಿರದ ಚಪಾತಿ ಪಚನ ಮಾಡ್ಲಿಕ್ಕೆ ಆಗದ ನಿಮಗೆ ಹುಡುಗರಿಗೆ ಬ್ರಿಟಿಷ್ ಸಾಮ್ರಾಜ್ಯ ಪಚನ ಮಾಡೋಕ್ಕಾಕತ್ತೇನು ಅಂದ. ಗಿರದ ಚಪಾತಿ ಕಪ್ಪಿಸದೇ ಇದ್ರೆ ನೀವು ಸಾಮ್ರಾಜ್ಯ ಕಟ್ಟವ್ರ, ಬ್ರಿಟಿಷರ್ನ ಹೊರಗೆ ಹಾಕವ್ರ? ಎಂಥ ಮಾತು. ಆವಾಗ ವಿನೋಬಾ ಭಾವೆ ಹೇಳ್ದ, ಏನಾರೇ ಮಾಡಿದನು ಗಿರದ ಮುಗಿಸೇ ಬಿಡಬೇಕು ಅಂತ. ಏನು ಯಾಕೆ ಆಗೋಲ್ದಾಕ ಮುಗಿಸೋ. ಹಿಂಗೆ ಛಲ ಹೌದಲ್ಲ? ಹೇಗಾಗ್ಯದ ನಮ್ಮದು? ಹೆಂಗದ? ರಿಟೈರ್ಡ್ ಆದ ಕೂಡಲೇ ಏನದ ಜೀವನದಾಗ ಎಲ್ಲ ಮುಗೀತು. ಯಾರು ಮನ್ಯಾಗೂ ಮಾತಾಡ್ಸಂಗಿಲ್ಲ, ಹೊರಗೂ ಮಾತಾಡ್ಸಂಗಿಲ್ಲ. ಯಾರ ಹತ್ತಿರ ಹೋದರೂ ಸಹಿತ ನಮಸ್ಕಾರ ಮಾಡೋದಿಲ್ಲ. ಯಾಕೆ? ಮೊದಲ ಅವ್ರು ಇವನ ಹತ್ತಿರ ಬಂದಾಗ ಇವ ಮಾಡಿರಲಿಲ್ಲ. ಅವ್ರ್ಯಾಕೆ ಮಾಡ್ತಾರೆ? ಯಾರನ್ನೂ ಹಚ್ಕೊಳ್ಳಿಲ್ಲ ಆಫೀಸ್ದಾಗ ಇರೋ ತಕ. ಯಾರನ್ನ ಹಚ್ಕೊಳ್ಳಿ. ಮುಂದೆ ಯಾಕೆ ಹಚ್ಕೋತಾರೆ? ಅವ್ರು ಯಾಕೆ ಹಚ್ಕೋತಾರೆ? ಅವರು ಅವಾಗ ಅಂತಿದ್ರು, ಮುದಕ್ಕೆ ಹಾಕಿಯೆಲ್ಲ ನೋಡ್ತೇವೆ ಅವಾಗ. ಜೀವನ ಅಂದರೆ ಭಾಳ ಚಂದ ಇರ್ತದೆ. ನಕ್ಕೋತ ಹಸಿವಿನ ಇದು ಇರ್ಬೋದು, ಹೊಟ್ಟೆ ಹಸಿದಿರ್ಬೋದು, ಸುಮ್ಮನೆ ಆನಂದವಾಗಿ ನಕ್ಕೋತ ಎದ್ದು ಬಿಡೋದು. ಅದೇ ಶಕ್ತಿ, ಸಾಮರ್ಥ್ಯ. ಅದ ಕಟ್ಟಬೇಕು ಅಂತ ತಲೆಯಾಗಿರಬೇಕು. ಜೀವನ ಮತ್ತು ಏನರ ಕಟ್ಟೋದಲ್ಲ. ಕಟ್ಟಬೇಕು ಅಂದ ಕೂಡಲೇ ಏನು ಕಟ್ಟೋದು? ಸಮಾಧಿ ಕಟ್ಟೋದು. ಹಿಂಗಾಗಬಾರ್ದು. ಹಾಗಲ್ಲ. ಕಟ್ಟಬೇಕು ಅಂದರೆ ಜೀವನ ಕಟ್ಟೋದು. ಕಟ್ಟಬೇಕು ಅಂದರೆ ಒಂದು ಸುಂದರ ಕುಟುಂಬ ಕಟ್ಟೋದು ಇರಬೇಕು. ಲಗ್ನ ಆಗಿರಲ್ಲ, ಮಸ್ತಾಗಿರೋದು. ಒಬ್ಬನೇ ಇದ್ದಾಗ ಒಂದು ಮನೆ ಕಟ್ಟೋ ತ್ರಾಣ ಇತ್ತು ಅಂದರೆ, ಇಬ್ಬರು ಇದ್ದಾಗ ಮತ್ತಿಷ್ಟು ಸುಂದರ ಮನೆ ಕಟ್ಟಬೇಕು. ಹಂಗೆ ಹಾಕಿರೋಲ್ಲ. ಯಾಕೆ? ಮಸ್ತ್ ಇರಬೇಕು ಮನುಷ್ಯ. ಒಂದು ಘಟನಾ ನಡೆದು ಹೋಯಿತು ಒಂದು ಸಲ ಮುಂಬೈ ಪಟ್ಟಣದಾಗ. ಒಬ್ಬರು ಪಾರ್ಸಿ ಬಹಳ ದೊಡ್ಡವರಿದ್ದರು. ಅವರು ಇಂಡಸ್ಟ್ರಿಯಲಿಸ್ಟ್. ಒಂದು ಕಂಪ್ನಿ ತೆಗೆದಿದ್ರು, ಉದ್ಯೋಗದಂಧ ಮಾಡ್ತಿದ್ರು. ಕೆಳಗೆ ಅದು ಮನೆ, ಇದು ಕೆಳಗೆ ಫ್ಯಾಕ್ಟ್ರಿ, ಮ್ಯಾಲ ಮನೆ. ಆವಾಗ ಭಾಳ ಹಿಂದಕ್ಕೆ ಸ್ವಲ್ಪ ಅವರು
ಒಂದು ಸಲ ಅದಕ್ಕೆ ಬಿಡುವ ತಗೊಂಡು ಅವರು ಇದು ವಿಹಾರಕ್ಕೆ ಹೋದರು. ಒಂದು 10 ಸಾಕಾಗಿತ್ತು, ದುಡಿದು ಒಂದಿಷ್ಟು ವಿಹಾರಕ್ಕೆ ಹೋಗೋಣ ಅಂತ ಹೋದರು, ಎಲ್ಲ ಮುಚ್ಚಿ. ಅವರು 15 ದಿವಸ ಮುಗಿಸ್ಕೊಂಡು ಮನೆಗೆ ಬಂದರು. ಅಷ್ಟೊತ್ತಿಗೆ ಉರಿ ಹತ್ತಿ ಫ್ಯಾಕ್ಟ್ರಿ ಎಲ್ಲ ಸುಟ್ಟೋಗಿತ್ತು, ಮನೆಯೆಲ್ಲ ಸುಟ್ಟೋಗಿತ್ತು, ಏನೇನೂ ಇರಲಿಲ್ಲ, ಬೂದಿ ಎಷ್ಟಕ್ಕೆ ಎಲ್ಲ ಸಂಪತ್ತು ಅವ್ರದ್ದು ಅಲ್ಲೇ ಇತ್ತು. ಅವಾಗ ಹೆಂಡತಿ ನಿಂತಿದ್ಲು, ಇಬ್ಬರು ಬಂದು ಇಳ್ದಾರ, ನೋಡ್ತಾರೆ. ಗಂಡನ ಕಣ್ಣಲ್ಲಿ ನೀರ ಬಂತು. ಅವಾಗ ಗಂಡ ಹೇಳ್ದ, ನಮ್ದೆಲ್ಲ ಮುಗೀತು ಅಂದ, ಎಲ್ಲ ಮುಗೀತು. ಅವಾಗ ಹೆಂಡತಿ ಹೇಳಿದ್ಲು, ಅದ್ಯಾಕೆ ಮುಗೀತದ, ಮತ್ತೇನು ನಾ ಅದೇನೆಲ್ಲ ಅಂದ್ಲು, ನಾನಿರೋ ತಕ ಮುಗೀತದೆ ಹೆಂಗೆ ಅಂದ್ಲು, ನೀವದಿರಲ್ಲ ಅಂದ್ಲು, ನಾನು ಹೋಗಿಲ್ಲ ನೀವು ಹೋಗಿಲ್ಲ, ಹೋಗೋದು ಹೋಗ್ಯದ, ಯಾಕೆ ವಿಚಾರ ಮಾಡ್ತೀರಿ, ಒಂದು ಕಟ್ಟಬಹುದು ಇಂಥದ್ದು. ನಾವು ಬದುಕಿರುವಾಗ ಏನು ಬೇಕಾದು ಕಟ್ಟಬಹುದು, ಈಗ ಬೋರ್ಡ್ ಹಾಕ್ರಿ ಅಂದ್ಲು. ಏನು ಅಂತ ಕೇಳ್ದ, ನಾಳೆ ಫ್ಯಾಕ್ಟ್ರಿ ಶುರು ಆಗ್ತದತ್ತು, ಬೋರ್ಡ್ ಹಾಕ್ರಿ ಅಂದ್ಲು. ಬೋರ್ಡ್ ಹಾಕ್ಸಿಬಿಟ್ಲು, ನಾಳೆ ಶುರುವಾಗ್ತದೆ ಇಲ್ಲೇ ಫ್ಯಾಕ್ಟ್ರಿ. ಸುಡೋದು ಸುಟ್ಟು ಹೋದ್ರೆ ಏನಾಯಿತು, ಈ ಬೂದಿ ಮೇಲೆ ಫ್ಯಾಕ್ಟ್ರಿ ಕಟ್ತೇವೆ ಅಂದ್ಲು. ಆ ಉತ್ಸಾಹ ಹೇಗದ. ಕಟ್ಟಿದ್ರು ಬೆಳೆಸಿದ್ರು, ಮತ್ತು ಅದಕ್ಕಿಂತಲೂ ಅದ್ಭುತ ಮಾಡಿದರು. ಅವಾಗ ಹೇಳ್ತಾನಾತ, ಇದು ಫ್ಯಾಕ್ಟ್ರಿ ನಂದಲ್ಲ ನಿಮ್ಮದೇ, ನಾನು ಮುಗೀತು ಅಂತ ಹೇಳ್ದವ, ಮುಗೀತು ಅಂತ ಹೇಳಿದ. ಅದಕ್ಕೆ ಲಗ್ನ ಆದ ಬಳಿಕ ಮುಗಿಸಬಾರ್ದು, ಕಟ್ಟಬೇಕು. ಶೂನ್ಯದಿಂದ ಕಟ್ಟೋದದೆ. ಏನರೇ ಮಾರ್ಗ ಸಿಗ್ತದೆ. ಒಳಗೆ ಉತ್ಸಾಹ ಇತ್ತು ಅಂದರೆ, ಮುಖದ ಮೇಲೆ ಪ್ರಸನ್ನತಾ ಇದ್ದರೆ, ತಲೆ ಸ್ವಚ್ಛ ಇರ್ತದೆ, ಏನರೇ ಹೊಸ ಮಾರ್ಗ ಸಿಗ್ತಾವ. ಅವಾಗ ಮಾಡಿದ್ದು ಸಫಲ ಆಗ್ತವ. ಹೀಗೆ ಶಕ್ತಿ ಸಾಮರ್ಥ್ಯಗಳು ಯೋಗ ಪತಂಜಲ ಅಂತಾರೆ, ಪ್ರತಿಯೊಬ್ಬನೊಳಗಿರ್ತಾವ. ಅವುಗಳ ಅದಾವಂತ ಮೊದಲನೇ ಮಾತು ತಿಳ್ಕೋಬೇಕು. ತಿಳಿದು ಪ್ರಯತ್ನ ಮಾಡೋದು.